ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಷಾ ಟೆಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರ್, ಇವತ್ತಿನ ಹೈ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ, ನಾನು ಯಾವತ್ತೂ ಸಹ ಟೆಕ್ ನ್ಯೂಸ್ನ ಪ್ರಾರಂಭ ಮಾಡಿರಲಿಲ್ಲ. ಕೇವಲ ಟೆಕ್ ರಿಲೇಟಿವ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ತಾ ಹೋಗಿದ್ದೀನಿ. ಇದು ಟೆಕ್ ನ್ಯೂಸ್ ಅಂತ ನಮ್ಮ ಚಾನಲ್ನಲ್ಲಿ ನಮ್ಮ ಮೊದಲನೇ ವಿಡಿಯೋ, ಅರ್ಥ ಆಯ್ತಾ? ಇನ್ನು ವಾರಕ್ಕೆ ಒಂದ್ಸರಿ ಆಗಿರ್ಬೋದು, ಅಟ್ಲೀಸ್ಟ್ ವಾರಕ್ಕೆ 2 ಸರಿ ನಾನು ನಿಮಗೆ ಒಂದು ಟೆಕ್ ನ್ಯೂಸ್ನ ಅಪ್ಡೇಟ್ ಕೊಡೋಕೆ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಏನೇನಿದೆ ಇವತ್ತಿನ ಒಂದು ಟೆಕ್ ಅಪ್ಡೇಟಿಂಗ್ ನ್ಯೂಸ್ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ, ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ವಿವೋ X200 FE ಈ ಮೊಬೈಲ್ ಏನಿದೆಯೋ ಇದು ತುಂಬಾ ಒಂದು ಲಾಂಚ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಇಂಟ್ರೆಸ್ಟಿಂಗ್ ಒಂದು ಫೀಚರ್ಸ್ ಅನ್ನ ತಗೊಬಂದಿದೆ. ಇದರಲ್ಲಿ ಇದಕ್ಕಿಂತ ಮುಂಚೆ ಒಂದು X100 ಮೊಬೈಲ್ ಅನ್ನ ಲಾಂಚ್ ಮಾಡಿತ್ತು. ಕ್ಯಾಮ್ರಾಗೆ ತುಂಬಾ ಫೇಮಸ್ ಆಗಿತ್ತು, ಅರ್ಥ ಆಯ್ತಾ? ಝೂಮ್ ಲೆನ್ಸ್ಗಳು ಅಷ್ಟೇ, ಒಂದು ಸೆನ್ಸರ್ಗಳನ್ನು ಅಷ್ಟೇ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಅಷ್ಟೇ ಚೆನ್ನಾಗಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಫೋಟೋ ಕ್ಯಾಮ್ರಾ ಅಂದಿದ ತಕ್ಷಣ ವಿವೋ ಮೊಬೈಲ್ ಪ್ರತಿಯೊಬ್ಬರಿಗೂ ಸಹ ಕಣ್ಮುಂದೆನೆ ಬರುತ್ತೆ, ಅರ್ಥ ಆಯ್ತಾ? ಇದರಲ್ಲಿ ನಿಮಗೆ ಏನೆಲ್ಲ ಒಂದು ಫೆಸಿಲಿಟೀಸ್ ಬರುತ್ತೆ. ಸ್ಕ್ರೀನು 6.31 ಇಂಚಸ್ HDR 10+ ಅಷ್ಟು ನಿಮಗೆ ಸ್ಕ್ರೀನ್ ಅನ್ನು ಕೊಡ್ತಾ ಇದ್ದಾರೆ. ಇದು ತುಂಬಾ ಇಂಟ್ರೆಸ್ಟಿಂಗ್, ಚೆನ್ನಾಗಿರೋ ಏನು ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. 1.5K ಅಷ್ಟು ನಿಮಗೆ ಸ್ಕ್ರೀನ್ ಕೆಪಾಸಿಟಿ ಇರ್ತದೆ, ಅರ್ಥ ಆಯ್ತಾ? ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು, ಇದರಲ್ಲಿ ನಿಮಗೆ 12GB ಮತ್ತೆ 16GB ರ್ಯಾಮ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ, ಸ್ಟಾರ್ಟಿಂಗ್ 256GB ಏನಿದೆಯೋ ಅದು ಮತ್ತೆ 112GB ಅಷ್ಟು ನಿಮಗೆ ಒಂದು ಸ್ಟೋರೇಜ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಇದ್ರ ಬ್ಯಾಟ್ರಿ ಕೆಪಾಸಿಟಿ ಬಂದು ಸುಮಾರು 6500 mAh ಬ್ಯಾಟ್ರಿ, ಅದರ ಜೊತೆ 90W ಫ್ಲಾಶ್ ಚಾರ್ಜರ್ ನಿಮಗೆ ಪ್ರೊವೈಡ್ ಅನ್ನ ಮಾಡ್ತಾ ಇದ್ದಾರೆ. ಇದು ವೆರಿ ತುಂಬಾ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇದರಲ್ಲಿ ಒಂದು ವಿವೋದವರಾಗಿರ್ಬೋದು ಅಥವಾ ಬೇರೆ ಇನ್ನಿತರ ಕಂಪ್ನಿಗಳಾಗಿರ್ಬೋದು, ಈಗ ರೀಸೆಂಟ್ ಆಗಿ ಯಾರು ಫ್ಲಾಶ್ ಚಾರ್ಜ್ ಅಂದ್ರೆ ತುಂಬಾ ಸ್ಪೀಡ್ ಆಗಿ ಚಾರ್ಜ್ ಆಗಬೇಕು ಮೊಬೈಲ್ ಅಂತ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಫೋಕಸ್ ಮಾಡ್ತಾ ಇದ್ದಾರೆ, ಅರ್ಥ ಆಯ್ತಾ? ಯಾಕೆಂದ್ರೆ ಮುಂಚೆ ಎಲ್ಲ ಒಂದು ಮೊಬೈಲ್ಗಳು ಚಾರ್ಜ್ ಹಾಕಬೇಕು ಅಂದ್ರೆ ಮಿನಿಮಮ್ ಅಂದ್ರು 2.5 ಇಂದ 3 ಗಂಟೆಗಳು ಬೇಕಿರ್ತಿತ್ತು. ಈಗ ಆ ಥರ ಒಂದು ಸಮಸ್ಯೆಗಳಿಲ್ಲ. ಈಗ ಹಾಕಿದ ತಕ್ಷಣ 90W ಅಂದ್ರೆ ಒಂದು ಸುಮಾರು ಒಂದು 20 ನಿಮಿಷಕ್ಕೆಲ್ಲ ಭಾಗ ಚಾರ್ಜಿಂಗ್ ಆಗೋಗಿರ್ತದೆ, ಅರ್ಥ ಆಯ್ತಾ? ಇದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಅದೇ ರೀತಿ ಕ್ಯಾಮ್ರಾ ವಿಚಾರಕ್ಕೆ ಬರೋದಾದ್ರೆ, ಕ್ಯಾಮ್ರಾ ಅಂದ್ರೆ ಫೋಟೋ ಕ್ಯಾಮ್ರಾ, ಅರ್ಥ ಆಯ್ತಾ? ಈ ಒಂದು ಕ್ಯಾಮ್ರಾ ತುಂಬಾ, ಅದರಲ್ಲೂ ಎಕ್ಸ್ಪೆಷಲ್ಲು ಹುಡುಗಿಯರು ಮತ್ತು ಲೇಡೀಸ್ಗಳಿಗೆ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾಮ್ರಾ, ಅರ್ಥ ಆಯ್ತಾ? ಐಫೋನು ಸಹ ಬೀಟ್ ಮಾಡುವಂಥ ಒಂದು ಈ ಕ್ಯಾಮ್ರಾ ತುಂಬಾ ಸೋನಿ ಸೆನ್ಸರ್ಗಳಿಂದ ಒಂದು ಇದು ಮಾಡಿರ್ತಾರೆ. ಕ್ಯಾಮ್ರಾ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಅದರಲ್ಲೂ ತುಂಬಾ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ, ಇದರಲ್ಲಿ ನಿಮಗೆ 50MP ಬ್ಯಾಕ್ ಕ್ಯಾಮ್ರಾವನ್ನು ಕೊಡ್ತಾ ಇದ್ದಾರೆ, 50MP ಟೆಲಿಫೋಟೋ ಕ್ಯಾಮ್ರಾವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ 50MP ನಿಮಗೆ ಒಂದು ಮೈನ್ ಕ್ಯಾಮ್ರಾವನ್ನು ಕೊಡ್ತಾ ಇದ್ದಾರೆ, ವೈಡ್ ಆಂಗಲ್ 8MP ಕ್ಯಾಮ್ರಾವನ್ನು ಕೊಡ್ತಾ ಇದ್ದಾರೆ. ಸೆಲ್ಫಿ ಕ್ಯಾಮ್ರಾ ನಿಮಗೆ ಮಿನಿಮಮ್ ಅಂದ್ರು 32MP ಮಿನಿಮಮ್ ಕೊಡ್ತಾ ಇದ್ರು. ಈಗ ಪ್ರೆಸೆಂಟ್ ಈಗ ಒಂದು ಮೊಬೈಲ್ಗಳಲ್ಲಿ 50MP ಸೆಲ್ಫಿ ಕ್ಯಾಮ್ರಾ ಒಂದು 4K ಒಂದು 60 FPS ಏನಿರ್ತದೋ ಅದರಲ್ಲೇ ನಿಮಗೆ ಆ ರೆಸೊಲ್ಯೂಷನ್ ಅಲ್ಲೇ ಒಂದು ರೆಕಾರ್ಡ್ ಆಗುವಂಥ ಸಾಧ್ಯತೆಗಳು ತುಂಬಾ ಇರ್ತದೆ. ಅಷ್ಟು ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ, IP68 ಮತ್ತು 69 ರೇಟಿಂಗು ಸಹ ಹೊಂದಿದೆ ಅಂತ ಹೇಳ್ಬೋದು. ಪಾಯಿಂಟ್ ನಂಬರ್ 2, ಇದು 2ನೇ ಟೆಕ್ ನ್ಯೂಸ್ ಅಂತ ಹೇಳ್ಬೋದು. ಇದು ಮೈನ್ ತುಂಬಾ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ಒಂದು GST ಏನಿದೆಯೋ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಒಂದು ಶೋಕಸ್ ನೋಟಿಸ್ ಅನ್ನು ನೀಡಿರುವಂತಹ ಒಂದು ಕಾರಣಗಳಿಂದ UPI ಪೇಮೆಂಟ್ಸ್ಗಳನ್ನು ಒಂದು ಬಳಕೆ ಮಾಡೋದನ್ನೇ ಒಂದು ಅಂಗಡಿ ಮಾಲೀಕರಾಗಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಏನು ಮಾಡಿತ್ತಪ್ಪ ಅಂದರೆ, ಒಂದು 30 ಲಕ್ಷ 40 ಲಕ್ಷ ಒಂದು ಟ್ಯಾಕ್ಸ್ ಪೆಂಡಿಂಗ್ ಇರೋದಕ್ಕೆ ಒಂದು ಶೋಕಸ್ ನೋಟಿಸನ್ನು ಕಳಿಸಿದ್ರು, ಅರ್ಥ ಆಯ್ತು? ಒಂದು ಅಂಗಡಿ ಮಾಲೀಕರಾಗಿರ್ಬೋದು, ಇನ್ನು ಕೆಲವರು ಸಣ್ಣ ಪುಟ್ಟ ವ್ಯಾಪಾರಸ್ಥರಾಗಿರ್ಬೋದು ಭಯದಿಂದ ಒಂದು ಸ್ಕ್ಯಾನರ್ಗಳನ್ನೇ ಒಂದು ಯೂಸ್ ಮಾಡೋದನ್ನು ಬಿಟ್ಟಿದ್ದಾರೆ. ಇದು ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದು ಎಷ್ಟೋ ಜನಕ್ಕೂ ಇದು ಅನ್ವಯ ಆಗುತ್ತೆ, ಅರ್ಥ ಆಯ್ತಾ? ನೀವು ಫೋನ್ಪೇಗೆ UPI ಟ್ರಾನ್ಸಾಕ್ಷನ್ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡಿ. ಯಾಕೆಂದರೆ ಎಷ್ಟು ಟ್ರಾನ್ಸಾಕ್ಷನ್ ಮಾಡಿಸ್ಕೊಳ್ಬೇಕು ಅಷ್ಟರಲ್ಲೇ ಟ್ರಾನ್ಸಾಕ್ಷನ್ ಇರಬೇಕು. ಬಿಸ್ನೆಸ್ಸು ಇಷ್ಟರಲ್ಲೇ ರನ್ ಆಗಬೇಕು ಅಂತ ನಿಮ್ಗೊಂದು ಮೈಂಡ್ ಇರ್ತದೆ, ಅರ್ಥ ಆಯ್ತಾ? ಅಷ್ಟರಲ್ಲೇ ರನ್ ಮಾಡಿಸ್ಕೋಬೇಕು ನೀವು. ಈ ಸ್ಕ್ಯಾನರ್ಗಳು ಆಲ್ಮೋಸ್ಟ್ ನಿಮಗೆ ಬಿಸ್ನೆಸ್ ಪರ್ಪಸ್ಗೆ ಕೊಡುವಂಥದ್ದು, ಬಿಸ್ನೆಸ್ ಪರ್ಪಸ್ ಆಗಿ ನಿಮಗೆ ನೋಟಿಸನ್ನು ಕಳಿಸ್ಕೊಡ್ತಾರೆ. ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು 3ನೇ ನ್ಯೂಸ್ ಯಾವುದಪ್ಪ ಅಂದರೆ, ವಿವೋ X Fold 5 ಈ ಮೊಬೈಲು ಕ್ಯಾಮ್ರಾ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಸುಮಾರು ಇದರಲ್ಲಿ 200MP ಕ್ಯಾಮ್ರಾವನ್ನು ಕೊಡ್ತಾ ಇದ್ದಾರೆ. ವೆರಿ ಯಾವ ತರ ಇರ್ತದೆ ಗೊತ್ತಿಲ್ಲ, ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಇದು ಸುಮಾರು ನಿಮಗೆ ಜುಲೈ 30ನೇ ತಾರೀಕು ಲಾಂಚ್ ಆಗುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿದೆ. ನಿಮಗೆ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ನಲ್ಲೂ ಸಹ ಬುಕ್ ಮಾಡ್ಕೊಳ್ಬಹುದು, ನಿಮ್ಮ ಲೋಕಲ್ ಶಾಪ್ಗಳಲ್ಲೂ ಸಹ ಸಿಗುತ್ತೆ, ಆಯ್ತಾ? ಇದ್ರ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ. ಸುಮಾರು 1,49,999 ರೂಪಾಯಿ ಇದೆ. ಈ ಒಂದು ಆನ್ಲೈನ್ ಪ್ರೈಸ್ ಇಷ್ಟಿದೆ. ನೀವೇನಾದರೂ
ಏನಾದರೂ ಕ್ರೆಡಿಟ್ ಕಾರ್ಡ್ಗಳನ್ನೇನಾದರೂ ಯೂಸ್ ಮಾಡಿಕೊಂಡು ತೊಗೊಂಡ್ರೆ ನಿಮಗೂ ಒಂದು 5,000 ಡಿಸ್ಕೌಂಟ್ ಅನ್ನೋದು ಸಿಗಬಹುದು. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಕೇವಲ ಚೀಪ್ ರೇಟ್ಗೆ ಲಾಂಚ್ ಆಗಿರುವಂತಹ AI ಒಂದು ಪ್ಲಸ್ ಏನು ಮೊಬೈಲ್ ಈಗ ರೀಸೆಂಟಾಗಿ ಲಾಂಚ್ ಆಯಿತು. ಇದರಲ್ಲಿ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಮೊಬೈಲ್ ಅಂತ ಹೇಳ್ಬೋದು. ನೀವೇನಾದರೂ ಕೀಪ್ಯಾಡ್ ಯೂಸ್ ಮಾಡ್ತಾ ಇದ್ರೆ, ನಿಮ್ಮ ಪೇರೆಂಟ್ಸ್ಗಳು ಕೀಪ್ಯಾಡ್ ಏನಾದರೂ ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಈ ಮೊಬೈಲನ್ನು ಪ್ರೊವೈಡ್ ಮಾಡೋದು ತುಂಬ ಹ್ಯಾಪಿ ಆಗಿರ್ತಾರೆ. ಯಾಕಪ್ಪ ಅಂದರೆ ಕೀಪ್ಯಾಡ್ನಲ್ಲಿ ಒಂದು ಏನು ಅಷ್ಟರ ಮಟ್ಟಿಗೆ ಏನು ಅಪ್ಡೇಟ್ಗಳಾಗಿರ್ಬೋದು, ಏನು ಆಂಡ್ರಾಯ್ಡ್ ಸಿಸ್ಟಮ್ ಏನು ಇರೋದಿಲ್ಲ. ಅರ್ಥ ಆಯ್ತಾ? ನಿಮ್ಗೆ ಇದ್ರಲ್ಲಾದರೆ ಆಂಡ್ರಾಯ್ಡ್ ಅನ್ನು ಕೊಡ್ತಾರೆ ಬರೀ ಕೇವಲ 5,000 ರೂಪಾಯಿಗೆ, 4,999 ರೂಪಾಯಿಗೆ AI ಪ್ಲಸ್ ಒಂದು ಪಲ್ಸ್ ಮೊಬೈಲ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಈಗ ಔಟ್ ಆಫ್ ಸ್ಟಾಕ್ ನಲ್ಲಿ ಇದೆ. ನೀವೇನಾದ್ರೂ ಲೋಕಲ್ ಶಾಪ್ಗಳಲ್ಲಿ ಸಿಕ್ಕಿದ್ರೆ ನೀವು ಪರ್ಚೇಸ್ ಅನ್ನ ಮಾಡಬಹುದು. 4GB ಮತ್ತೆ 64GB ಅಷ್ಟು ಒಂದು ಇಂಟರ್ನಲ್ ಸ್ಟೋರೇಜ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದ್ರ ಬೆಲೆ 4,999 ರೂಪಾಯಿ. ಫ್ಲಿಪ್ಕಾರ್ಟ್ ನಲ್ಲಿ ಇದೆ, ಔಟ್ ಆಫ್ ಸ್ಟಾಕ್ ಅಲ್ಲಿ ಇದೆ. ಒಂದ್ಸರಿ ಚೆಕ್ ಮಾಡಿ ತಗೋಬಹುದು ನೀವು. ಅರ್ಥ ಆಯ್ತಾ? ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು, ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು, ಒಂದು ಐಫೋನ್ 17 ಸೀರೀಸ್ ಏನಿದೆಯೋ ಈ ಮೊಬೈಲ್ ಲಾಂಚಿಂಗ್ ಡೇಟ್ ಫಿಕ್ಸ್ ಆಗಿದೆ. ಸುಮಾರು ಸೆಪ್ಟೆಂಬರ್ನಲ್ಲಿ 8ನೇ ತಾರೀಕಿಂದ 12ನೇ ತಾರೀಕು ಒಳಗಡೆ ಯಾವಾಗ ಬೇಕಾದರೂ ಲಾಂಚ್ ಆಗಬಹುದು ಅಂತ ಒಂದು ಆರ್ಟಿಕಲ್ಸ್ ಅಂದರೆ ಕೆಲವೊಂದು ರೂಮರ್ಸ್ ಬರ್ತಾ ಇದೆ ಅಂತ ಹೇಳ್ಬೋದು. ಇದು ಆ ಒಂದು ಸೆಪ್ಟೆಂಬರ್ ತಿಂಗಳಲ್ಲೇ ಲಾಂಚ್ ಮಾಡುವಂಥ ಒಂದು ಸಾಧ್ಯತೆಗಳು ತುಂಬ ಹೆಚ್ಚಾಗಿರ್ತದೆ. ಅದರಲ್ಲೂ 8ನೇ ತಾರೀಕಿಂದ 12ನೇ ತಾರೀಕು ಒಳಗಡೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವ ರೀತಿ ಲಾಂಚ್ ಮಾಡ್ತಾರೋ, ಅದ್ರ ಬಗ್ಗೆನೂ ಸಹ ಅಪ್ಡೇಟಿಂಗ್ ವಿಡಿಯೋ ಬರುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೀವೇನಾದರೂ ಲ್ಯಾಪ್ಟಾಪ್ ಬೈ ಮಾಡಬೇಕು, ಒಳ್ಳೆ ಬಜೆಟ್ನಲ್ಲಿ ಒಂದು ಒಳ್ಳೆ ಲ್ಯಾಪ್ಟಾಪನ್ನು ಬೈ ಮಾಡಬೇಕು, ಆಫೀಸ್ ವರ್ಕ್ಗಾಗಿರ್ಬೋದು ಅಥವಾ ಬಿಸ್ನೆಸ್ ಪರ್ಪಸ್ಗಾಗಿರ್ಬೋದು ಅಥವಾ ಫೋಟೋಶಾಪ್ಗಾಗಿರ್ಬೋದು, ಬೇಸಿಕ್ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಅಥವಾ ನಿಮ್ಗೇನಾದರೂ ಮನೇಲಿ ಮಕ್ಕಳಿದ್ರೆ ಎಲ್ಲದಕ್ಕೂ ಬೇಕು ಲ್ಯಾಪ್ಟಾಪು, ಚೆನ್ನಾಗಿರಬೇಕು, ಬೆಸ್ಟ್ ಕ್ವಾಲಿಟಿ ಇರಬೇಕು, ಮನಿ ಮ್ಯಾಟ್ರ್ ಆಗಲ್ಲ ಅಂದರೆ ದಯವಿಟ್ಟು ಈ ಒಂದು ಲ್ಯಾಪ್ಟಾಪ್ ತುಂಬ ಬೆಸ್ಟ್ ಅಂತ ಹೇಳ್ಬೋದು. ಇದು ಎಸ್ಆರಲ್ಲಿ ಶಿಫ್ಟ್ ಲೈಟ್ 14 ಅಂತ ಒಂದು ಲ್ಯಾಪ್ಟಾಪನ್ನು ಬಿಟ್ಟಿದ್ದಾರೆ. ಇದರಲ್ಲಿ AI ಇದರಲ್ಲೂ ಸಹ ಬಿಲ್ಡ್ ಮಾಡಿದ್ದಾರೆ. ಆಯ್ತಾ? AI ಫೀಚರ್ ಇದೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಇದರಲ್ಲಿ ಇಂಟೆಲ್ ಕೋರ್ ಅಲ್ಟ್ರಾ 5 ಅಷ್ಟು ನಿಮಗೆ ಇದರಲ್ಲಿ ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ 16GB ಒಂದು ರ್ಯಾಮ್ ಅನ್ನ ಕೊಟ್ಟು ನಿಮಗೆ ರ್ಯಾಮು 512GB SSD ಅನ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ 14 ಇಂಚಿನ ಒಂದು ಸ್ಕ್ರೀನ್ ಇರ್ತದೆ. ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. 60 ವ್ಯಾಟ್ ಅಷ್ಟು ನಿಮಗೆ ಚಾರ್ಜರ್ ಸಹ ಕೊಡ್ತಾ ಇದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ನೀವೇನಾದರೂ ಲ್ಯಾಪ್ಟಾಪ್ಗಳನ್ನ ಬೈ ಮಾಡಬೇಕು ಅಂದ್ಕೊಂಡಿದ್ದಾರೆ ದಯವಿಟ್ಟು ಇದು ಸುಮಾರು 63,000 ರೂಪಾಯಿಗೆ ಲಾಂಚ್ ಆಗ್ತಿದೆ. ಅರ್ಥ ಆಯ್ತಾ? ನೀವು ಇದನ್ನು ಸಹ ಟ್ರೈ ಮಾಡ್ಬೋದು. ಯಾಕೆಂದರೆ ಆ್ಯಸರ್ ಕಂಪ್ನಿದು ಎಲ್ಲ ಏನು ಇದೆಯಲ್ಲ ತುಂಬ ಚೆನ್ನಾಗೇ ಇರ್ತದೆ. ಅರ್ಥ ಆಯ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ಈ ನ್ಯೂಸ್ಗಳ ಬಗ್ಗೆ ನಾನು ನಿಮಗೆ ಅಪ್ಡೇಟಿಂಗ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ಬಗ್ಗೆ ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಓಕೆ ಗೈಸ್, ಬಾಯ್.